ಶಿವಮೊಗ್ಗದಲ್ಲಿ ಸಚಿವರು ಮತ್ತು ಬಿಜೆಪಿ ಶಾಸಕರ ಮಧ್ಯೆ ಜಟಾಪಟಿ ನಡೀತಾ ಇದೆ. ಸಚಿವರು ಬೇಡ ಅಂತಾರೆ, ಶಾಸಕರು ಬೇಕು ಅಂತಾರೆ. ಏನದು ಸಚಿವರು ಹಾಗೂ ಶಾಸಕರ ನಡುವಿನ ಜಟಾಪಟಿ? ಹಾಗಾದ್ರೆ ಬಡವರ ಹೆಸರಿನಲ್ಲಿ ರಾಜಕೀಯವನ್ನ ಶುರು ಮಾಡಿದ್ರ ಸಚಿವರು. ಮಧು ಬಂಗಾರಪ್ಪ ಹಾಗೂ ಬಿಜೆಪಿ ಶಾಸಕ ಚನ್ನಬಸಪ್ಪ ಮಧ್ಯೆ ಈಗ ಫೈಟ್ ಶುರುವಾಗಿದೆ. ಆಶ್ರಯ ಮನೆಗಳ ವಿಚಾರದಲ್ಲಿ ಭಾರೀ ಜಟಾಪಟಿ ಶುರುವಾಗಿದೆ. ಶಿವಮೊಗ್ಗದ ಗೋವಿಂದಪುರದಲ್ಲಿರುವಂತಹ ಆಶ್ರಯ ಮನೆಗಳಿಗೆ ಸಂಬಂಧಪಟ್ಟಂತೆ ಆಶ್ರಯ ಮನೆಗಳ ಹಂಚಿಕೆಗೆ ಎರಡೆರಡು ಬಾರಿ ದಿನಾಂಕವನ್ನ ನಿಗದಿಪಡಿಸಲಾಗಿದೆ. ಎರಡೂ ಬಾರಿ ಕೂಡ ದಿನಾಂಕವನ್ನ ಸಚಿವ ಮಧು ಬಂಗಾರಪ್ಪ ಮುಂದೂಡಿದ್ದಾರೆ. ಮನೆ ಹಂಚಿಕೆಯನ್ನ ಮುಂದೂಡಿದ ಕಾರಣಕ್ಕೆ ಶಾಸಕ ಚನ್ನಬಸಪ್ಪ ಗರಂ ಆಗಿದ್ದಾರೆ. ಆಶ್ರಯ ಮನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಹಾಗೂ ಬಿಜೆಪಿ ಶಾಸಕರ ಮಧ್ಯೆ ಈಗ ಜಟಾಪಟಿ ಶುರುವಾಗಿದೆ. ಸಚಿವ ಮಧು ಬಂಗಾರಪ್ಪ ಹಾಗೂ ಬಿಜೆಪಿ ಶಾಸಕ ಚನ್ನಬಸಪ್ಪ ಇವರ ಮಧ್ಯೆ ಫೈಟ್ ಶುರುವಾಗಿದೆ. ಆಶ್ರಯ ಮನೆಗಳ ಹಂಚಿಕೆಗೆ ಎರಡೆರಡು ಬಾರಿ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಆದರೆ ಎರಡು ಬಾರಿ ಕೂಡ ಸಚಿವ ಮಧು ಬಂಗಾರಪ್ಪ ಅವರು ಮುಂದೂಡಿದ್ದಾರೆ ದಿನಾಂಕವನ್ನ. ಹೀಗಾಗಿ ಸಚಿವರ ಈ ನಡೆಯನ್ನ ಈಗ ಶಾಸಕ ಚನ್ನಬಸಪ್ಪ ಪ್ರಶ್ನಿಸ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ 7ರಂದು 638 ಆಶ್ರಯ ಮನೆಗಳ ಹಂಚಿಕೆಗೆ ಸಭೆ ನಡೆಸಲಾಗಿತ್ತು. ಲಾಟರಿ ಮೂಲಕ ಆಯ್ಕೆ ಮಾಡೋದಕ್ಕೆ ಈ ಸಭೆಯನ್ನು ಕರೆಯಲಾಗಿತ್ತು. ಪಾಲಿಕೆ ಆಯುಕ್ತರ ಮೂಲಕ ಸಭೆಯನ್ನ ಮುಂದೂಡಿಸಿದ್ರು ಸಚಿವರು. ಕಳೆದ ವಾರ ಉದ್ಘಾಟನೆಗೆ ದಿನಾಂಕವನ್ನ ಚನ್ನಬಸಪ್ಪ ನಿಗದಿ ಮಾಡಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ವಸತಿ ಸಚಿವ ಜಮೀರಿಂದ ಉದ್ಘಾಟನೆಗೆ ದಿನಾಂಕ ನಿಗದಿಯಾಗಿತ್ತು. ಈ ಬಾರಿ ಕೂಡ ಉದ್ಘಾಟನೆಯನ್ನ ಸಚಿವರು ಮುಂದೂಡಿದ್ರು. ಸ್ಪೀಕರ್ ಕಚೇರಿ ತಲುಪಿದ ಶಾಸಕ ಮತ್ತು ಸಚಿವರ ಗುದ್ದಾಟ. ಮಧು ಬಂಗಾರಪ್ಪ ವಿರುದ್ಧ ಶಾಸಕ ಚನ್ನಬಸಪ್ಪ ಹಕ್ಕುಚ್ಯುತಿ ಮಂಡನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. 14ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿರಬೇಕಾದ್ರೆ ಜಾಗ ಎಲ್ಲ ಐಡೆಂಟಿಫೈ ಮಾಡಿ ಆ ಸಂದರ್ಭದಲ್ಲೆಲ್ಲ ಮುಖಂಡರು ಎಲ್ಲ ಸೇರಿ ಒಂದು ಮಾಡಿದ್ರು. ಅದಾದಮೇಲೆ ಹಣನೂ ಕೂಡ ಬಿಡುಗಡೆ ಆಯಿತು, ಏಜೆನ್ಸಿನೂ ಫಿಕ್ಸ್ ಮಾಡಿದ್ರು. ಅದಾದಮೇಲೆ ಏನಾಯಿತು ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಕೆಲವರಿಗೆಲ್ಲ ಅಲಾಟ್ಮೆಂಟ್ ಆಯಿತು, ಕೆಲವರಿಗೆಲ್ಲ ಅಲಾಟ್ಮೆಂಟ್ ಆದಮೇಲೆ ಕೂಡ ಪಾಪ ಅವರಿಗೆ ದಿನಾನು ನೀರಿನ ವ್ಯವಸ್ಥೆಯಲ್ಲಿ, ಯಾಕೆಂದರೆ ಎಲ್ಲ ನೀರಿನ ವ್ಯವಸ್ಥೆ ಟೆಂಪ್ರವರಿ, ಬೋರ್ವೆಲ್ಲಲ್ಲೇ ಕೊಡ್ತಾ ಇರೋದು, ಪರ್ಮನೆಂಟ್ ಇಲ್ಲ. ಕರೆಂಟು ಟೆಂಪ್ರವರಿ. ಈಗ ನಾವೇನು ನೆಕ್ಸ್ಟು ಉದ್ಘಾಟನೆ ಮಾಡಬೇಕು ಅಂದರೆ ಹ್ಯಾಂಡ್ ಓವರ್ ಮಾಡಬೇಕು ಕೀನ, ಅವರಿಗೂ ಅಷ್ಟೇ ಕರೆಂಟೇ ಇಲ್ಲ, ಹ್ಯಾಂಡ್ ಓವರ್ ಮಾಡಿ. ನೀವು ಪ್ರಶ್ನೆ ಕೇಳಿದ್ರಲ್ಲ, ಅಲ್ಲಿ ಇದೆ. ಈಗ ಮನೆಗೆ ದೀಪ ಇಲ್ಲ ಅಂದರೆ ನಾನು ಆ ದೀಪ ಇಲ್ಲದೆ ಮನೆಗೆ ಕಳಿಸೋದು ನಾನೇ ಹುಚ್ಚನ? ನಾನು ಈ 20 ದಿವಸದೊಳಗೆ ನೀರಿನ ವ್ಯವಸ್ಥೆನೂ ಮಾಡಬೇಕಲ್ಲ, ಯಾಕೆಂದರೆ ಅವ್ರು ಬಂದ ಮೇಲೆ ನೀರಿನ ವ್ಯವಸ್ಥೆ ಆಗಬೇಕು. ಅದಾಗಲಿಲ್ಲ ಅಂದರೆ ಒಂದು ವಾರ 10 ದಿವಸದವರೆಗೂ ತಡ್ಕೋಬೋದು ಅವರು. ಅದಾದಮೇಲೆ ತಡ್ಕೊಳಕ್ಕಾಗಲ್ಲ, ಯಾಕೆಂದರೆ ಇದು ಫ್ಲೋ. ಆಶ್ರಯ ನಿವೇಶನ ಮುಂಚೆ ಎಲ್ಲ ಕೊಟ್ಟಿದ್ವಿ. ಈಗ ನಿವೇಶನದ ಬದಲಾಗಿ ಮನೆಗಳ ನಿರ್ಮಾಣ ಮಾಡಿಕೊಡಬೇಕು ಅಂತೇಳಿ ಸರ್ಕಾರದ ಆದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯವನ್ನು ಮಾಡ್ತಾ ಇದೆ. ಆಶ್ರಯ ಮನೆಗಳ ಹಂಚಿಕೆ ಆಗಬೇಕಾಗಿದೆ. ಆದರೆ ನಮ್ಮ ಜಿಲ್ಲಾ ಮಂತ್ರಿಗಳು, ಉಸ್ತುವಾರಿ ಸಚಿವರು ಅಧಿಕಾರದ ಪಿತ್ತವನ್ನು ನೆತ್ತಿಗೆ ಏರಿಸಿಕೊಂಡು ಬಡವರಿಗೆ ಸೂರು ಕೊಡದೇ ಇರುವಂಥ ರೀತಿಯೊಳಗೆ ತಮ್ಮ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜೇಶ್, ಇದೀಗ ಸಚಿವರು ಹಾಗೂ ಶಾಸಕರ ಮಧ್ಯೆ ಜಟಾಪಟಿ ನಡೀತಾ ಇರೋದು, ಹಕ್ಕುಚ್ಯುತಿ ಮಂಡನೆಗೂ ಕೂಡ ಇದೀಗ ಪತ್ರವನ್ನು ಬರೆದಿದ್ದಾರೆ. ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ? ಮಧುಕೇಶ್ವರ್, ಏನು ಶಿವಮೊಗ್ಗ ತಾಲೂಕಿನ ಒಂದು ಗೋವಿಂದಪುರ ಅಂತ ಹೇಳಿ ಶಿವಮೊಗ್ಗ ನಗರದ ಹೊರವಲಯದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ 3000 ಆಶ್ರಯ ಮನೆಗಳ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ಸುಮಾರು 625 ಮನೆಗಳನ್ನ ಬಡವರಿಗೆ ನೀಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ವಿದ್ಯುತ್ ಮತ್ತು ನೀರಿನ ಸಂಪರ್ಕವನ್ನು ಕೂಡ ಕೊಡಲಾಗಿದೆ. ಈಗ 652 ಮನೆಗಳು ಕೂಡ ಈಗ ನಿರ್ಮಾಣ ಮಾಡಿ ಈಗ ಅವರು ಹಸ್ತಾಂತರ ಮಾಡಬೇಕಾಗಿದೆ. ಇದಕ್ಕೆ ಸಚಿವರು ಮತ್ತು ಶಾಸಕರ ಮಧ್ಯೆ ತಿಕ್ಕಾಟ ನಡೆದಿದೆ. ಈ 652 ಮನೆಗಳಿಗೆ ತಾತ್ಕಾಲಿಕ ವಿದ್ಯುತ್ತನ್ನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಚನ್ನಬಸಪ್ಪನವರು ಆಗ್ರಹ ಮಾಡಿದ್ರೆ, ಇಲ್ಲ ಅದಕ್ಕೆ ಪರ್ಮನೆಂಟ್ ವಿದ್ಯುತ್ ಬರೋವರೆಗೂ ನಾನು ಅದನ್ನು ಕೊಡೋದಿಲ್ಲ ಅಂತ ಹೇಳಿ
ಸಚಿವರು ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಜಟಾಪಟಿ ನಡೆದಿದೆ. ಮತ್ತೆ ಇಬ್ಬರನ್ನು ಕೂಡ ಅಂದ್ರೆ ಈಗಾಗಲೇ 652 ಫಲಾನುಭವಿಗಳನ್ನ ಗುರುತಿಸಲಿಕ್ಕೆ ಒಂದು ಸಭೆಯನ್ನು ಕೂಡ ಕರೆಯಲಾಗಿತ್ತು. ಅವ್ರ ಲಾಟರಿ ಮೂಲಕ ಫಲಾನುಭವಿಗಳನ್ನು ಗುರುತು ಮಾಡಬೇಕಾಗಿತ್ತು. ಆ ಸಭೆಯನ್ನು ಕೂಡ ಸಚಿವರು ಆಯುಕ್ತರ ಮೂಲಕ ಮುಂದೆ ಹಾಕ್ತಾರೆ. ನಂತರದಲ್ಲಿ ಸಚಿವ ಜಮೀರ್ ಅಹಮದ್ ಅವರನ್ನ ಕೂಡ ಕರೆಸುವ ಕಾರ್ಯಕ್ರಮವನ್ನ ಆಗ್ತದೆ. ಆದ್ರೆ ಅದನ್ನು ಕೂಡ ಅವ್ರು ಮುಂದೆ ಹಾಕಿದ್ದಾರೆ. ಈ 28ಕ್ಕೆ ಅದನ್ನ ಕೂಡ ಇನಾಗ್ರೇಷನ್ ಮಾಡಬೇಕು ಅಂತ ಹೇಳಿ, ಉದ್ಘಾಟನೆ ಮಾಡಬೇಕು, ಆ ಫಲಾನುಭವಿಗಳಿಗೆ ಕೊಡಬೇಕು ಅಂತ ಶಾಸಕರ ಅಭಿಮತ ಆಗಿತ್ತು. ಯಾಕಂದ್ರೆ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷರು ಕೂಡ ಅವರು ಸ್ಥಳೀಯ ಶಾಸಕರು ಕೂಡ ಚನ್ನಬಸಪ್ಪ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನನಗೆ ಈ ಸಚಿವರು ಕೆಲಸ ಮಾಡ್ಲಿಕ್ಕೆ ಬಿಡುತ್ತಾ ಇಲ್ಲ, ನನ್ನ ಕರ್ತವ್ಯಗಳಿಗೆ ಅಡ್ಡಿ ಬರ್ತಾ ಇದ್ದಾರೆ ಅಂತ ಹೇಳಿ ಈಗ ಸ್ಪೀಕರ್ ಕೂಡ ದೂರು ಕೊಟ್ಟಿದ್ದಾರೆ. ಹಾಗಾಗಿ ಸ್ಪೀಕರ್ ಅಂಗಳದಲ್ಲಿ ಹಸ್ತುಸ್ಥಿತಿ ಮಂಡನೆಯನ್ನು ಮಾಡಿರ್ತಕ್ಕಂಥ ಶಾಸಕರು ಮತ್ತು ಸಚಿವರ ನಡುವಿನ ತಿಕ್ಕಾಟ ಅಲ್ಲಿ ಇದೆ ಅಂತ ಹೇಳ್ಬೋದು. ಸ್ಪೀಕರ್ ಏನ್ ನಿರ್ಣಯ ಕೈಗೊಳ್ತಾರೋ ಅದ್ರ ಮೇಲೆ ಉಸ್ತುವಾರಿ ಸಚಿವರ ಪೊಸಿಷನ್ ಇರ್ತದೆ. ಹಾಗಾಗಿ ಅವರಿಬ್ರು ಕೂಡ ಮಾತುಕತೆ ಮೂಲಕ ಬಗೆಹರಿಸಿ ಅಂತ ಹೇಳ್ತಿದ್ದಾರೆ. ಈಗ ಕೂಡ ಅದೇ ತಿಕ್ಕಾಟ ಮುಂದುವರೆದಿದೆ. ಪ್ರತಿದಿನ ಆರೋಪ ಪ್ರತ್ಯಾರೋಪಗಳಲ್ಲಿ ಇವರಿಬ್ರು ತೊಡ್ಕೊಂಡಿದ್ದಾರೆ. ಹಾಗಾಗಿ ಬಡವರಿಗೆ ಸೂರು ಯಾವಾಗ ಸಿಗುತ್ತೆ ಅನ್ನೋದು ಕೂಡ ಒಂದು ರೀತಿ ಯಕ್ಷ ಪ್ರಶ್ನೆ ಆಗಿರ್ತದೆ. ಮತ್ತಷ್ಟು ಮುಂದೆ ಹೋಗ್ತಾ ಇದ್ರೆ ಸಮಸ್ಯೆ ಜಟಿಲ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು ಮಧುಕರ್. ಓಕೆ, ಥ್ಯಾಂಕ್ ಯು ರಾಜೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.